ಶುಭೋದಯ ಅಭಿಮಾನಿಗಳೇ, ಇವತ್ತಿನ ದಿನ ನಮ್ಮ ಸಲುವಾಗಿ ನಮ್ಮೆಲ್ಲರ ಸಲುವಾಗಿನ ಬಹಳ ಅಂದ್ರೆ ಬಹಳ ಸ್ಪೆಷಲ್ ಅದ. ಇಷ್ಟೊಂದು ಸ್ಪೆಷಲ್ ಐತಂದ್ರ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಕ ಕಾರಣನ ಅವರದರ. ನಮ್ಮ ಪಾಲಿನ ದೇವರು, ನಮ್ಮ ತಂದೆಯವರು ಯಾರು ಗೊತ್ತಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಇಷ್ಟು ಫ್ರೀಯಾಗಿ ಮಾತಾಡ್ತಾ ಇದೀವಿ ನಿಮ್ ಜೊತೆ ಅಂದ್ಮೇಲೆ ಕಾರಣ ಅವರೇ ಇದಾರ. ಅವ್ರದ್ದು ಇವತ್ತ ಜಯಂತಿ ಅದ. ಆಮೇಲೆ ಮತ್ತೊಂದ್ರ ವಿಷಯ ಏನಂತಂದ್ರ, ಜಯಂತಿ ದಿನ ಬ್ಲೂ ಬಟ್ಟೆನ ಹಾಕೊಂತಾರ. ಇವತ್ತು ಮದ್ವಿಗೂ ನಾವು ಬ್ಲೂ ಹಾಕೊಂಡು ರೆಡಿ ಆಗಿದೀವಿ. ನಾವು ಮದ್ವಿಗೆ ಹೊರಡ್ತಾ ಇದೀವಿ. ಇದು ಕೊಟ್ಟಿದ್ದು ಸೀರೆ ಐತಿಗ ನಮ್ಮ ಅಮ್ಮರ ನಮ್ಮ ಅಕ್ಕಾರ ಬ್ಲೂ ಐತಿ. ಆಮೇಲೆ ನಮ್ಮ ಮನೆಯವರು ಬ್ಲೂ ಚಾಕ್ಲೇಟ್ ಹಾಕೊಂಡು ಅವರು ಫುಲ್ ರೆಡಿ ಆಗಿದ್ದಾರೆ. ಬಹಳ ಅವರು ಮಸ್ತ್ ಕಾಣಿಸ್ತಾ ಇದಾರೆ. ಭಾರತದ ಪಿತಾಮಹ, ವಿಶ್ವ ಮಾನವ ರಚನೆ ಮಾಡಿದಂತ, ಸಂವಿಧಾನವನ್ನು ರಚನೆ ಮಾಡಿದಂತ ನಮ್ಮ ಪಿತಾಮಹ, ನಮ್ಮ ತಂದೆ, ನಮ್ಮ ಬಂಧು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು 135ನೇ ವರ್ಷದ ಜಯಂತಿ ಇದೆ. ಆ ಜಯಂತಿಯನ್ನ ನಾವು ಅದ್ದೂರಿಯಾಗಿ ಆಚರಣೆ ಮಾಡುವುದರ ಜೊತೆಗೆ ಇಬ್ಬರು ದಂಪತಿಗಳು ಮತ್ತೆ ಒಂದು ಕಾರ್ಯಕ್ರಮಕ್ಕೆ, ಒಂದು ಮದುವೆಗೆ, ಒಂದು ರಿಸೆಪ್ಷನ್ಗೆ ನಮ್ಮ ಊರಿಗೆ ಶಿಂದಿಪುರ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅದು ಮದುವೆ ಯಾರಿಗೂ ಬೇರೆಯವ್ರದಲ್ಲ, ನನ್ನ ಸಹೋದರ ಗಿರೀಶ್ ಅವರ ಮಗ ವಿಶಾಲವಂತ ಇವತ್ತು ರಿಸೆಪ್ಷನ್ ಇದೆ. ನಿನ್ನೆ ಮದುವೆ ಆಗಿದೆ. ನಾವು ಹೋಗ್ತಾ ಇದ್ದೀವಿ. ಕೆಲಸದ ಮೂಲಕ ನಾವು ಇವತ್ತು ಹೊರಡ್ತಾ ಇದ್ದೀವಿ. ನಾವು ಎಷ್ಟೋ ವರ್ಷದ ನಂತರ ನಮ್ಮ ಮನಿ ಒಳಗ ಅಂದ್ರೆ ನಾವು ಪ್ರತಿ ಸಲ ಹೊರಗಡೆ ಹೋಗಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಉದ್ಯಾನವನ ಬೆಳಗಾವಿಯಲ್ಲಿ ಪ್ರಸಿದ್ಧವಾಗಿ ಬಹಳ ವಿಜೃಂಭಣೆ ಮಾಡ್ತಾರ. ಪ್ರತಿ ವರ್ಷ ನಾನು ಅಲ್ಲೇ ಹೋಗ್ತಿದ್ದೆ. ಬಟ್ ಈ ವರ್ಷ ಊರಿಗೆ ಹೋಗೋದ್ರಿಂದ ನಮ್ಮ ಮನೇಲೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಹೂ ಅರ್ಪಣೆ ಮಾಡಿ ಅವರಿಗೆ ನಮನ ಸಲ್ಲಿಸಿ, ಕೋಟಿ ಕೋಟಿ ನಮನ ಸಲ್ಲಿಸಿ ಅವರ ಆಶೀರ್ವಾದ ಮತ್ತೆ ಪಡ್ಕೊಂಡು ಮತ್ತೆ ಮುಂದೆ ಹೋಗೋಣ. ಓಕೆ, ಬನ್ನಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಸ್ನಾತಕೋತ್ತರ ಪದವಿಗಳನ್ನು ಪಡೆದಂತ ಒಬ್ಬನು ಮಾನವ ಅಂತಂದ್ರೆ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಮೇಲೆ ಬೇರೆ ದೇಶಗಳಲ್ಲಿ ಕೂಡ ನಾವು ಇವರನ್ನ ಪೂಜಿಸುವುದು, ಇವರ ಭಕ್ತಿ ಭಾವ, ಎಲ್ಲರೂ ಇವರ ಗೌರವ ಎಷ್ಟಿದೆ ಅಂತ ಅನ್ನೋದು ನಾವೆಲ್ಲರೂ ನೋಡ್ತೀವಿ. ಅದು ನಮ್ಮ ಹೆಮ್ಮೆ ಇದೆ. ಸೊ ಇವರಿಂದ ನಾವು ಈ ಒಂದು ಸ್ಥಾನದಲ್ಲಿದ್ದೀವಿ. ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಎಲ್ಲ ದೀನ ದಲಿತರ ಮತ್ತು ಎಲ್ಲ ವರ್ಗದ ಜನರಿಗೆ ಅವರು ಉದ್ಧಾರ ಮಾಡಿದ್ದಾರೆ. ಅವರ ಒಂದು ಕೊಡುಗೆ ಯಾರು ಯಾವತ್ತೂ ಮರಲಿಕ್ಕೆ ಆಗುವುದಿಲ್ಲ. ಅವರಿಗೆ ಒಂದು ನಮ್ಮ ಅಳಿಲು ಹೂವಿನ ಒಂದು ಅರ್ಪಣೆಯೊಂದಿಗೆ ಅವರಿಗೆ ಒಂದು ನಮನ ಸಲ್ಲಿಸ್ತಾ ಇದ್ದೀವಿ. ಎಲ್ಲರ ಮನೆಯೊಳಗ ನಮ್ಮ ಪಿತಾಮಹ ಅವ್ರದ್ದು, ನಮ್ಮ ಅದೇ ಜೊತೆಗೆ ನಾವು ಈ ತ್ರಿಮೂರ್ತಿಗಳು ಇದಾರೆ ಇಲ್ಲಿ. ಬುದ್ಧ, ಬಸವ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಟ್ಟಿಗೆ ಪೂಜೆ ಮಾಡುವಂತ ಒಂದು ಪದ್ಧತಿ ಇದೆ. ಅವ್ರಿಗೆ ಹೆಂಗೈತಿ ನಿಂಗ? ಆರಾಮೈತಿ? ಆರಾಮೈತಿಲ್ಲ? ಯಾಕ ಇರ್ಲಿ, ಊಟ ಮಾಡಿ. ಅವ್ನು ಇಲ್ಲೇ ಕೆಲಸ ಮಾಡ್ತಾ ಇದ್ದಾನ. ಅಪ್ಪುಗ ಡಬ್ಬಾ ಕೊಟ್ವಿ, ಫಂಕ್ಷನ್ ಹೋಗೋಣ ಅಂತ. ಇಷ್ಟೊಂದೆಲ್ಲ ಹಚ್ಚಿ ಇಲ್ಲಿದೆ ನೋಡಿ ಈ ಸೈಡ್. ನಮ್ಮ ಪ್ರೋತ್ಸಾಹ ಫೌಂಡೇಶನ್ದವರು ಬಂದ್ವಿ ಅಭಿಮಾನಿಗಳೇ. ನಾವು ನಮ್ಮೂರಿಗೆ ನಮ್ಮ ಎಲ್ಲಿ ಕೇಳ್ತಾ ಅಮ್ಮ ಎಲ್ಲಿ ಅಂತ ಇದ್ದೀರಲ್ಲ, ಅಮ್ಮ ಇಲ್ಲಿ ಅದಾರ. ಭೇಟಿ ಮಾಡಿಸ್ತೇವೆ ನಿಮಗೆ. ಯಾವ ರೀತಿ ಆಗಿದ್ದಾರೆ ನೋಡಿ. ಅಮ್ಮ ಜಾಸ್ತಿ ಇರೋದ ಇಲ್ಲೇ ಇರೋದವ್ರೆ. ಮತ್ತೆ ತೋರಿಸ್ತೀನಿ ನಿಮಗೆ. ಪೆಂಡಲ್ ಹಾಕಿದಾರೆ ನೋಡಿ. ಬಂದೇರೇನು? ಹಾ, ಆರಾಮಿದೆಯಾ? ಆರಾಮದ ನೀನ? ಆರಾಮದಿಯಲ್ಲ? ಮಾಮ ರೆಡಿ ಆಗ್ಯಾರಲ್ಲ. ಆರಾಮದಿಯಾ? ಆಯ್ತಪ್ಪ. ಎಲ್ಲ ಚಲೋ ಇರ್ಲಿಪ್ಪ, ಎಲ್ಲ ಚಲೋ ಆಗಲಿ. ಏನಪ್ಪ, ಯಾಕ ಭಾಗ್ಯಶ್ರೀ ಬಂದಾಳ?
ಮಾಮಾರಿ ನಮಸ್ತೆ ರೀ, ಆರಾಮದಿರಿ? ಏನ್ರಿ ಮಾಮಾರಿ ಜೋರಾಗಿ ಬಿಟ್ಟಾರ? ಅದೇ ಭಾಳ ಚಂದ ಕಲ್ಸತ್ತದ್ರಿ. ನಾನು ಆರಾಮಿದ್ರಿ. ಅದೇ ರೀ, ಯಾಕಂದ್ರೆ ಮಾಮಾರಾಗ ಈ ಬಟ್ಟೆಗಳು ನೋಡಿರ್ಲಿಲ್ಲ ನಾವು. ಭಾಳ ಚಂದ ಕಾಣಿಸ್ತಾ ಇದಾರೆ, ಮತ್ತೆ ಕರೆಕ್ಟ್ ಆಗೈತೆ ಅವ್ರಿಗೆ. ಇಲ್ಲ ನಿಜ ಇಲ್ಲ ಅಲ್ಲ आमचं मामा ओळख लागलं की नाही? तेच बघा, तेच तुम्ही दिल्यालाच नसतं कुणाला. त्याच मस्त आहे ते, घातल्यासारखं वाटेने. आता एवढं मऊ आहे साडी. मस्त ಆಗೈತ್ರಿ ಮಾಮಾರಿ. ಕರೆಕ್ಟ್ ಸೈಜ್ ಮತ್ತೆ ಮೈಯಾಗೂ ಕರೆಕ್ಟ್ ಲೂಸ್. ಈಗ ಹಾಲಿಗೆ ಹೋಗೋದಂತ, ಅಲ್ಲೇ ಬರ್ತಾರಂತ ಮಕ್ಕಳದು. ಈಗ ನಾವು ಹಾಲ್ ಹೋಗೋನು. ಸ್ವಲ್ಪ ಯಾರ್ಯಾರು ಬಂದಾರ ಎಲ್ಲರಿಗೂ ಭೇಟಿ ಆಗೋನು. ನಡೀರಿ. ಇಲ್ಲೇ ಬಂದಿದ್ದೀವಿ ನಾವು. ನಮ್ಮ ಬಂದಿರೋ ಜಾಗ ಇದು. ನಮ್ಮ ರಿಟೈರ್ಮೆಂಟ್ ಫಂಕ್ಷನ್ ನಾವು ಇಲ್ಲೇ ಮಾಡಿದ್ದೆ. ಇಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೆ. ಇಲ್ಲೇ ಭಾಳ ಮಸ್ತ್ ಅನ್ಸತ್ತೈತೆ ನೋಡಿ. ಮತ್ತೆ ಏನು ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ನೋಡಿ ಏನು ತೊಗೊಂಡಿದ್ದೀನಿ. ನಮ್ಮ ಅತ್ತೆಯವ್ರು ಬಿಟ್ಟು ಹೋಗಿದ್ರು. ಅವ್ರಿಗೆ ಇದು ಇಲ್ಲದೆ ನಡೆಯಲ್ಲ. ಒಂದು 10 ಸಾರಿ ದಿನ ಒಳಗೆ ಇದು ಗಟ್ಟಿಯಾಗಿರ್ತೈತಿ. ಇದು ಮಾಡ್ತಾರೆ. ಸುಣ್ಣದ ಡಬ್ಬ ರೆಡಿಯಾಗಿದೆ. ಒಂದು ಶಾರ್ಟ್ಸ್ ಮಾಡ್ಕೊಳ್ಳೋಣ ಅಂತಾರೆ ನೋಡಿ. ಮಾಮ ಕೈಕೊಂಬರ್ರಿ. ಶ್ಯಾಂಭವಿ ಆರಾಮಿದ್ದೀರಿ? ನಮಸ್ತೆ ರೀ, ಆರಾಮಿದ್ದೀರಿ? ನೋಡಿ ಅವಾಗ ಭೇಟಿಯಾಗಿದ್ದು ನಾವು. ಎಷ್ಟು ದಿನ ಆಯ್ತು ಭೇಟಿಯಾಗಿ. ಎಲ್ಲರೂ ಆರಾಮಿದಾರ್ರಿ? ಸರಿ, ಅದೇ ರೀ. ಚಲೋ ಆಯ್ತು. ಹಾಂ, मसी भरायचं? मसी भराय नाही? मसी भरायचं? हाय भराय की तुम भराय की नाही? सर सुरेश हाय संगीता हाय. ನೋಡಿ ಅಮ್ಮ ಇಲ್ಲಿ ಇಲ್ಲೆಲ್ಲ ನೋಡ್ರಿ. ಅಮ್ಮನ ಬಳಗ ಎಷ್ಟು ದೊಡ್ಡದ. ಇಲ್ಲಿ ಜಾಸ್ತಿ ಇರೋದು ಅಮ್ಮ ಇಲ್ಲೇ. ನಮ್ಮ ಕಡೆ ಬರೋದು ಯಾವಾಗಾದ್ರೂ ಅಪರೂಪಕ್ಕೆ ಬಂದಿರ್ತಾರೆ. ತಗೊಂಡಿದ್ದೀನಿ, ಮನ್ಯಾಗ ಬಂದಿದ್ರು. ಆರಾಮಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ನಾಗರಾಜ್ ಎಲ್ಲಿದ್ದೀನಿ? ಹಾ, ಎಲ್ಲ ಕೆಲಸ ಮಾಡ್ಕೊಂಡಿದ್ರಾಗ ಚಪಾತಿ ಹಾಕಿದ್ರಿ? ಹಾ ಹಾ, ಅದು ತಿನ್ಬೇಡ್ರಿ. ಈ ರೀತಿ ನಮ್ಮ ಕಡೆ ಇರ್ತದೆ. ಕುರ್ಮಾ ನಡ್ತದೆ, ಎಲ್ಲ ಮಾಡ್ತಾ ಇದ್ದಾರೆ. ಶೇಂಗಾ ಚಟ್ನಿ ಅಂತ ಅಡುಗೆ ತಯಾರಿ ನಡೆಸಿದ್ದಾರೆ. ಚೂಡ ಕಾಲ ಕರ ಕಲ್ಲು ಖಾವ तुम्ही. ಹಾಂ ಹಾಂ, ಅಲ್ಲ ಆರಾಮಿದ್ದೀರಿ? ಹಾಯ್, ನೀವು ಬರೀ ಹಾಯ್ ಬರೀ ತುಂಬ ಬರೀ. ಹೌದಾ? ಅಲ್ಲಿ ಬಾಂಬೆಗೆ ಹೋಗಿದ್ದಾಳೆ. आराम बरेच नाही बरं नाही. आला बरं झालं. आराम आहे ना. ओके, बरं झालं. या ಆರಾಮ. ಇಲ್ಲೇ ಮಾಮಾರ್ ಇಲ್ಲೇ ಎಲ್ಲರಿಗೂ ಸ್ವಾಗತ. ಯಾ ಆರಾಮ ಐನಿ? ಓಕೆ, ಬರ झालं. ಚಿತ್ರದ ಅಗೋ ಬಂದನು ಕನಸಿಗೆ. ಸುರೇಶ್ ಅವರು ಎಲ್ಲಿದ್ದೀರಿ? ಆರಾಮಿದ್ದೀರಿ? ಹಾಂ, ಅದೇ ಇಲ್ಲಿವರೆಗೂ ಕನ್ನಡ ಗೀತೆಗಳ ಕಲಾವಿದರು ನೋಡಿ. ಆರಾಮಿದೆಯಾ? ಅದೇ ಕೇಳಿದೆ ಮಮ್ಮಿಗೆ. ಅದಂದ್ರು ತುಕಾರಾಮ್ ಬಂದಿದ್ದಾನ, ಅವನ ಜೊತೆ ಬಂದಿ ಅಂತಂದ್ರು. ಆರಾಮಿದೆಯಲ್ಲ? ನೀವು ಆರಾಮದಿರಿ? ಕೇಳ್ದ ಬಂದ್ಬಿಟ್ಟಾರ್ರಿ. ಮತ್ ಬಟ್ಟೆ ಹಾಕೊಂಡು ನಿಂತಾರಿ ಇಲ್ಲಿ. ಮ್ಯಾಚಿಂಗ್ ಬಟ್ಟೆ ಹಾಕೊಂಡ ಈ ರೀತಿ ರೆಡಿಯಾಗಿ ಎಲ್ಲರಿಗೂ ಇನ್ವೈಟ್ ಮಾಡ್ತಾ ಇದಾರೆ. ಇಬ್ರು ಬರ್ರಿ, ಈಗ ಇಬ್ರು ಜಾಯಿಂಟ್ ಆಗ್ರಿ. ಹಾ,
ಬರೀ ಸರ್ ಸರಿ ಬರಿ ಬರಿ ಹಾ ಬರಿ ಬರಿ ಹಾ ಕೊಡಿ ಆರಾಮಿದೀಯಾ ನಾನು ಆರಾಮ ಮೇಡಮ್ ಅದು ಬಂದ್ರಲ್ಲ ಬರಿ ಬರಿ ಸರ್ ನಮಸ್ತೆ ಆರಾಮಿದ್ದೀರಿ ನಮಸ್ತೆ ಬಾ ಆರಾಮಿದೀಯಾ ಬರಿ ಬರಿ ಈ ಕಡೆದು ಬರ್ರಿ ಮೇಡಮ್ ರೀ ಬರಿ ಬರಿ ವೆಲ್ಕಮ್ ಆರಾಮಿದ್ದೀರಲ್ಲ ನಾವು ಆರಾಮಿದ್ದೀವಿ ಹಾ ಮತ್ ನಮ್ದೆಲ್ಲ ಬೇಕಲ್ಲ ಆರಾಮಿದ್ದೀರಿ ಸರಿ ಸರಿ ಆರಾಮಿದಾರಲ್ಲ ಬರಿ ಮಗಳು ಆರಾಮಿದ್ದಾಳ ನಮಸ್ತೆ ರೀ ಆರಾಮಿದ್ದೀರಿ ಹೌದು ನಾವು ಆರಾಮಿದ್ದೀರಿ ಅದೇ ಬರಿ ಸರ್ ಸರ್ ನಮಸ್ತೆ ಸರ್ ಓಕೆ ಸರ್ ನಮ್ಮೂರಿಗೆ ಸಿದ್ದಿಗ್ರ ಮಠಕ್ಕೆ ಬಂದ್ರಿ ಹಾ ಅದೇ ಅದೇ ಬರಿ ಬರಿ ಆರಾಮಿದ್ದೀರಿ ವೆಲ್ಕಮ್ ವೆಲ್ಕಮ್ ಬರಿ ಬರಿ ಸರ್ ಆರಾಮಿದ್ದೀರಿ ಮಗಳು ಆರಾಮಿದ್ದಾಳ ಬರಿ ಇಲ್ಲೇ ಇರ್ತೀರಲ್ಲ ಸುದ್ದಿ ನಮ್ಮ ಗಿರೀಶ್ ಅಂಕಲ್ ಅವರ ವಿದ್ಯಾರ್ಥಿಯವರು ಸೊ ಈ ಮದುವೆಗೆ ಆಗಮಿಸಿ ವಧುವರರಿಗೆ ಆಶೀರ್ವಾದವನ್ನ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಾಂಗ್ಲಿ ಬಂಧುಗಳು ಹಾಗೂ ದೇವಮಾನೆ ಬಂಧುಗಳು ಮತ್ತು ಸಮಸ್ತ ಶಿಂದಿ ಕುರುಬೇಟ್ ಗ್ರಾಮದ ಗುರು ಹಿರಿಯರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ನಮ್ಮ ಶಿಂದಿ ಸಮಸ್ತರನ್ನ ಗುರು ಹಿರಿಯರು ಮಿತ್ರರು ಆತ್ಮೀಯರು ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ತಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಷ್ಟು ಜನ ಏನಿದೆಲ್ಲ ಆರಾಮಿದೆಯಾ ಎಲ್ಲರೂ ಊಟಕ್ಕೆ ತಗೊಂಡಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಮಾಡ್ರಿ ಮಾಡ್ರಿ ಹಾಂ ಸರಿ ಮಾಡಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲರೂ ರೊಟ್ಟಿ ಚಪಾತಿ ಖೀರು ಎಲ್ಲ ಇಷ್ಟೊಂದು ವೆರೈಟಿ ಇದೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಊಟ ಈಗ ಮಜ್ಜಿಗೆ ಬಿಡ್ತಾ ಇದಾರೆ ಇವ್ರೆ ಚಲೋ ಆಗೈತಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇದಾರೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಬಿಸಿಲು ಬಾಳಿ ಜೋಳ ಜೋಳ ತುಂಬಿ ಅದ ಜೋಳ ಕಾರ್ ಕಡೆ ಬಂದ್ವಿ ಸ್ವಲ್ಪ ಆರಾಮ್ ಕುತ್ಕೊಂಡ್ವಿ ನೀರದು ಕುಡಿದ್ವಿ ಭಾಳ ಅಂದ್ರೆ ಭಾಳ ಗರಮ್ ಆಗ್ತಾ ಇದೆ ಊಟ ಅಂತೂ ಮಸ್ತ್ ಆಗೈತಿ ಈಗ ಅಲ್ಲಿ ಮತ್ತೆ ಹೋಗೋದೈತಿ ನಡೀರಿ ಏನಾದ್ರು ವಿಚಾರ ನಮಸ್ತೆ ಸರ್ ಆರಾಮಿದ್ದೀರಿ ಆರಾಮಿದೀಯಾ ಏನ್ರಿ ನೀವೆಲ್ಲ
ನಮ್ಮ ಹುಡುಗರು ಭೇಟಿಯಾಗಿ ಬಂದ್ರು. ಹೌದ್ರಿ, ಊಟ ಮಾಡಿದ್ರ? ಅದೇ ಅದೇ. ತಯಾರು ಮಾಡಿ ಇಟ್ಟಾರ ಮದುಮಕ್ಕಳಿಗೆ ಊಟ ಸಲುವಾಗಿ. ಊಟ ಮಾಡಿದ್ನಿರಿ? ಆರಾಮಿದ್ದೀರಿ? ನಿಮ್ಗೆಲ್ಲ ನೋಡಕ ಬಂದೇನ್ರಿ ನಾ. ಆರಾಮಿದ್ದೀರಲ್ಲ? ನಮ್ಮ ವಿಡಿಯೋ ಮತ್ತೆ ಮುಂದುವರಿತದ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ.